ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ರಕ್ಷಣೆಯ ಕುರಿತಾಗಿ ನೋಡೋಣ. ಸಾಲ್ವೇಷನ್ ಬೈ ಗ್ರೇಸ್ ಥ್ರೂ ಫೇತ್. ರಕ್ಷಣೆ, ಈ ಲೋಕದಲ್ಲಿ ನಮಗೆ ರಕ್ಷಣೆ ಬೇಕು. ರಕ್ಷಣೆಯು ಯಾವ ರೀತಿಯಾಗಿ ಸಿಗುತ್ತೆ? ಈ ರಕ್ಷಣೆ, ಸಾಲ್ವೇಷನ್, ನಮಗೆ ರಕ್ಷಣೆ ಸಿಗಬೇಕಾದರೆ ನಾವು ಯಾವುದೆಲ್ಲ ಕಾರ್ಯ ಮಾಡಬೇಕು? ನೋಡಿ, ಈ ಲೋಕದ ಪ್ರಕಾರ ನೋಡುವಾಗ ನಾವು ರಕ್ಷಿಸಲ್ಪಡಬೇಕಾದರೆ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು? ನಾವೇನಾದ್ರೂ ಹಣವನ್ನು ಕೊಡಬೇಕಾ? ಇಲ್ಲಾಂದ್ರೆ ಯಾವ್ದಾದ್ರು ತೀರ್ಥ ಯಾತ್ರೆಗಳು ಮಾಡ್ಬೇಕಾ? ಇಲ್ಲಾಂದ್ರೆ ಉರುಳು ಸೇವೆ ಮಾಡ್ಬೇಕಾ? ಇಲ್ಲಾಂದ್ರೆ ಇಷ್ಟು ದಿನ ಅಂತ ಉಪವಾಸವಿರಬೇಕಾ? ಎಂಬುದಾಗಿ ಅನೇಕ ವಿಷಯಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ರಕ್ಷಣೆಯ ಕುರಿತಾಗಿ ನೋಡೋಣ. ನೋಡಿ, ದೇವರ ಒಂದು ಸಂದೇಶದ ಮೂಲಕ ನಾವು ನೋಡುವುದಾದ್ರೆ, ನೋಡಿ, ಎಫೆಸದವರಿಗೆ 2:8 ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ನೋಡಿ, ಎಲ್ಲಾ ಕ್ರೈಸ್ತರು ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಇದು ನೋಡಿ, ಇದು ಏನೆಂದ್ರೆ ದೇವರು ಅನುಗ್ರಹಿಸುವ ಕೃಪೆಯಾಗಿದೆ. ದೇವರು ಕೊಡುವಂತ ಒಂದು ಫ್ರೀ ಗಿಫ್ಟ್ ಆಗಿದೆ. ನಾವು ಹೆಚ್ಚಳ ಪಡುವ ಒಂದು ಅವಶ್ಯಕತೆ ಇಲ್ಲ. ನಾವು ಇದರ ಕುರಿತಾಗಿ ಹೆಚ್ಚಾಗಿ ಹೇಳುವ ಒಂದು ಅವಶ್ಯಕತೆ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿಯು ರಕ್ಷಿಸಲ್ಪಡಬೇಕಾದರೆ, ರಕ್ಷಣೆಯು ಸಿಗಬೇಕಾದರೆ, ನೋಡಿ, ಅದಕ್ಕೆ ಮುಖ್ಯವಾದ ಕಾರಣ ದೇವರಾಗಿದ್ದಾರೆ. ಈ ರಕ್ಷಣೆಯು ನಮ್ಮಿಂದ ಉಂಟಾದದ್ದಲ್ಲ. ಅಂದ್ರೆ ನಾವೇನೋ ಒಳ್ಳೆ ಕೆಲಸ ಮಾಡಿದೀವಿ, ನಾವೇನೋ ಒಳ್ಳೆಯವರು, ನಾವು ಅನೇಕ ದಾನ ಧರ್ಮ ಮಾಡುತ್ತಾ ಇದೀವಿ ಎಂಬುದಾಗಿ ಹೇಳಿಕೊಳ್ಳುವ ಒಂದು ಅವಶ್ಯಕತೆ ಇಲ್ಲ. ನೋಡಿ, ಈ ರಕ್ಷಣೆಯು ದೇವರು ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಒಬ್ಬ ವ್ಯಕ್ತಿಯು ಸರಿಯಾಗಿ ಕೆಲಸ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿಯು ಸರಿಯಾಗಿ ಕೆಲಸ ಮಾಡಲ್ಲ, ಲೇಟ್ ಆಗಿ ಬರ್ತಾನೆ, ರೂಲ್ಸ್ ಎಲ್ಲ ಫಾಲೋ ಮಾಡ. ಆದರೂ ಸಹ ಯಜಮಾನನ್ ಏನ್ ಮಾಡ್ತಾನೆ ಅಂದ್ರೆ ಇಬ್ಬರಿಗೂ ಒಂದೇ ರೀತಿಯಾದ ಪೇಮೆಂಟ್ ಕೊಡ್ತಾನೆ. ಕೊಡುವಂತ ಸಂದರ್ಭದಲ್ಲಿ ಅವನು ಸರಿಯಾಗಿಲ್ಲ, ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳಿಕೊಳ್ಳುವ ಒಂದು ಅವಶ್ಯಕತೆ ಇಲ್ಲ. ನೋಡಿ, ನನಗೆ ಸರಿಯಾಗಿ ಕೆಲಸ ಗೊತ್ತಿಲ್ಲ, ಆದ್ರೂ ನನಗೆ ಫುಲ್ ಪೇಮೆಂಟ್ ಬಂದಿದೆ ಎಂಬುದಾಗಿ ಹೊಗಳಿಕೊಳ್ಳುವ ಒಂದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಓನರ್ ಏನ್ ಮಾಡಿದಾನಂದ್ರೆ, ಯಜಮಾನನು ಇಬ್ಬರಿಗೂ ಸ್ಯಾಲರಿಯನ್ನು ಕೊಟ್ಟಿದ್ದಾನೆ. ನೋಡಿ, ಅದು ಫ್ರೀ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಕ್ಷಣೆಯು ಸಹ, ನೋಡಿ, ರಕ್ಷಣೆಯು ನಮಗೆ ಫ್ರೀ ಆಗಿ ಬಂದಿದೆ. ಎರಡನೇದಾಗಿ ನೋಡುವಾಗ ಎಫೆಸದವರಿಗೆ 2:9 ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೋಡಿ, ಅನೇಕ ವ್ಯಕ್ತಿಗಳು ಅನ್ಕೊಳ್ತಾ ಇರ್ತಾರೆ, ನಾವು ಒಳ್ಳೆ ಕೆಲಸ ಮಾಡಿದೀವಿ, ನಾವು ಪುಣ್ಯದ ಕಾರ್ಯಗಳನ್ನು ಮಾಡಿದ್ದೇವೆ, ಅದಕ್ಕೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತಾ ಇರ್ತಾರೆ. ಆದ್ರೆ ನೋಡಿ, ದೇವರ ವಾಕ್ಯವು ಈ ದಿನ ಎಚ್ಚರಿಸ್ತಾ ಇದೆ. ನೋಡಿ, ಅದು ಪುಣ್ಯ ಕ್ರಿಯೆಗಳಿಂದ ಸಿಕ್ಕುವಂಥದ್ದಲ್ಲ. ನೋಡಿ, ಈ ದಿನ ಅನೇಕ ವ್ಯಕ್ತಿಗಳು, ನೋಡಿ, ಅನೇಕ ಪಾಸ್ಟರ್ಗಳು, ಅನೇಕ ವ್ಯಕ್ತಿಗಳು ನೋಡುವಂತ ಸಂದರ್ಭದಲ್ಲಿ ಇವ್ರೇನೋ ನಮ್ಗಿಂತ ಒಳ್ಳೆಯವರು, ಇವ್ರಿಗೇನೋ ನಮ್ಗಿಂತ ಹೆಚ್ಚಾಗಿ ಟ್ಯಾಲೆಂಟ್ ಇದೆ ಎಂಬುದಾಗಿ ಯಾರು ತಿಳಿದುಕೊಳ್ಳುವ ಒಂದು ಅವಶ್ಯಕತೆ ಇಲ್ಲ. ನೋಡಿ, ಅದು ಪುಣ್ಯ ಕ್ರಿಯೆಗಳಿಂದ, ನೀವು ಮಾಡುವಂತ ಒಳ್ಳೆ ಕಾರ್ಯದಿಂದ ಸಿಕ್ಕುವಂತದ್ದಲ್ಲ, ಅದು ದೇವರ ಒಂದು ಕೃಪೆಯಾಗಿದೆ, ದೇವರು ಕೊಡುವಂತ ಒಂದು ಗಿಫ್ಟ್ ಆಗಿದೆ. ಯಾರು ಯಾವುದೇ ಪುಣ್ಯ ಕಾರ್ಯಗಳು ಮಾಡಿದರೂ ಸಹ ರಕ್ಷಣೆ ಸಿಗಲ್ಲ. ನೋಡಿ, ಯಾರಾದ್ರೂ ನಿಮ್ಮನ್ನು ನೀವು ರಕ್ಷಿಸಲ್ಪಡಬೇಕಾದರೆ ನಮ್ಮ ಸಭೆಗೆ ಇಷ್ಟು ಹಣ ಕೊಡಿ ಎಂದು ಹೇಳುವಾಗ ನೀವು ನಂಬಬೇಡಿ. ಅಂತವರ ಸುದ್ದಿಯಿಂದ ನೀವು ದೂರ ಇರಿ. ನೋಡಿ, ರಕ್ಷಣೆಯು ನಮ್ಮ ಪುಣ್ಯ ಕ್ರಿಯೆಗಳಿಂದ ಸಿಗಲ್ಲ. ಮೂರನೆಯದಾಗಿ ನೋಡುವಾಗ ರೋಮಾಪುರದವರಿಗೆ 10:9 ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ನೋಡಿ, ರಕ್ಷಣೆಯು ನಮಗೆ ಸಿಗಬೇಕಾದ್ರೆ, ನೋಡಿ, ಅದಕ್ಕೆ ಸಿಂಪಲ್ ಆಗಿ ಒಂದು ವಿಷಯ ಮಾತ್ರ ಮಾಡಿದರೆ ಸಾಕು. ಅದು ಏನೆಂದರೆ, ಯೇಸುವನ್ನೇ ಕರ್ತನೆಂದು ಬಾಯಿಂದ ನಾವು ಅರಿಕೆ ಮಾಡಬೇಕು. ನೋಡಿ, ಸುಮ್ಮನೆ ಬಾಯಿಂದ ಹೇಳುವಂತದ್ದಲ್ಲ. ನೋಡಿ, ಅನೇಕ ಜನರು ಸಭೆಗೆ ಬರ್ತಾರೆ, ಸಭೆಯಲ್ಲಿ ಆರಾಧನೆ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಸುಮ್ಮನೆ ಹಾಡು ಗೊತ್ತಿದ್ದರೆ ರಾಗವಾಗಿ ಆಡ್ತಾ ಇರ್ತಾರೆ. ಆದ್ರೆ ನೋಡಿ, ದೇವರ ವಾಕ್ಯ ಎಚ್ಚರಿಸ್ತಾ ಇದೆ, ನೀವು ಏನ್ ಮಾಡ್ಬೇಕಂದ್ರೆ ಬರೀ ಬಾಯಿಂದ ಅರಿಕೆ ಮಾಡುವುದೆಂದರೆ ನೀವು ಹೃದಯದಿಂದ ಅರಿಕೆ ಮಾಡಬೇಕು. ನೋಡಿ, ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೃದಯ ಶುದ್ಧರು ಧನ್ಯರು, ಅವರು ದೇವರನ್ನು ನೋಡ್ತಾರೆ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ನೋಡಿ, ನಾವು ಬರೀ ಬಾಯಿಂದ ಹೇಳುವುದಲ್ಲ, ಹೃದಯ ಪೂರ್ತಿಯಾಗಿ ನಾವು ಮನಸ್ಸಿಂದ ನಾವು ಹೇಳಬೇಕು. ಯೇಸುವನ್ನೇ ಕರ್ತನೆಂದು ನಾವು ಮನಸ್ಫೂರ್ತಿಯಾಗಿ ಬಾಯಿಂದ ನಾವು ಹೇಳಬೇಕು. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾರೆ ಎಂಬುದಾಗಿ ನಾವು ಹೃದಯ ಪೂರ್ವಕವಾಗಿ ನಂಬಬೇಕು.
ಹೃದಯ ಪೂರ್ವಕವಾಗಿ ನಾವು ನಂಬುವಂತ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಆಗುತ್ತೆ. ನೋಡಿ, ಹೃದಯ ಶುದ್ಧರು ಧನ್ಯರು, ಅವರು ದೇವರನ್ನು ಕಾಣುವರು ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ನೋಡಿ, ಅನೇಕ ವ್ಯಕ್ತಿಗಳು ಹೃದಯ ಪೂರ್ವಕವಾಗಿ ಯೇಸುವನ್ನು ಅಂಗೀಕರಿಸುವುದಿಲ್ಲ. ನೋಡಿ, ಯಾರ್ಯಾರು ಹೃದಯ ಪೂರ್ತಿಯಾಗಿ ನೀವು ಅಂಗೀಕರಿಸ್ತೀರೋ ನೋಡಿ ನಿಮಗೆ ರಕ್ಷಣೆ ಆಗುತ್ತೆ. ನೋಡಿ, ರಕ್ಷಣೆ ಸಿಗಬೇಕಾದ್ರೆ ಒಂದು ಸಿಂಪಲ್, ಇದೇನ್ ದೊಡ್ಡ ಮಹಾ ಕಾರ್ಯ ನಾವು ಮಾಡಬೇಕಾಗಿಲ್ಲ. ಇದು ದೇವರ ಒಂದು ಗಿಫ್ಟ್ ಆಗಿದೆ. ನೋಡಿ, ಈ ವಿಡಿಯೋ ನೋಡುವ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಒಂದು ಚಿಕ್ಕ ಪ್ರಾರ್ಥನೆಯಲ್ಲಿ ನೀವು ಏಕೀಭವಿಸಿ, ನಿಮಗೂ ಈ ದಿನ ರಕ್ಷಣೆ ಆಗುತ್ತೆ. ಯೇಸುವೆ, ನಾನು ನಿನ್ನನ್ನು ನಂಬ್ತಾ ಇದ್ದೇನೆ, ಹೃದಯ ಪೂರ್ವಕವಾಗಿ ನಿನ್ನನ್ನು ಅಂಗೀಕರಿಸ್ತಾ ಇದ್ದೇನೆ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ, ನಿಮಗೂ ರಕ್ಷಣೆ ಆಗುತ್ತೆ, ನಿಮ್ಮ ಕುಟುಂಬಕ್ಕೂ ಬಿಡುಗಡೆ ಆಗುತ್ತೆ. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾದ ಅನೇಕ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.